ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆ ಎಂದರೆ ಕನ್ನಡದ ಅಕ್ಷರಗಳ ಸಮೂಹವನ್ನು ವರ್ಣಮಾಲೆ ಎಂದು ಕರೆಯಲಾಗುತ್ತದೆ. ವರ್ಣಮಾಲೆಯಲ್ಲಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳನ್ನು ನೋಡೋಣ. ಮೊದಲನೆಯದಾಗಿ ಸ್ವರಗಳು. ಸ್ವರಗಳಲ್ಲಿ 13 ಅಕ್ಷರಗಳಿವೆ. ಎರಡನೆಯದಾಗಿ ವ್ಯಂಜನಗಳು. ವ್ಯಂಜನಗಳಲ್ಲಿ 34 ಅಕ್ಷರಗಳಿವೆ. ಮೂರನೆಯದಾಗಿ ಯೋಗವಾಹಗಳು. ಯೋಗವಾಹಗಳಲ್ಲಿ 2 ಅಕ್ಷರಗಳಿವೆ. ಈಗ ಮೊದಲನೆಯದಾಗಿ ಸ್ವರಗಳ ಬಗ್ಗೆ ನೋಡುವುದಾದರೆ, ಸ್ವರಗಳು ಎಂದರೆ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತಾರೆ. ಆ ಸ್ವರಗಳು ಯಾವುವು ಅಂದರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. 13 ಅಕ್ಷರಗಳಿವೆ. ಇವು ಸ್ವರಗಳು. ಈಗ ಸ್ವರಗಳಲ್ಲಿ ವಿಧಗಳನ್ನು ನೋಡುವುದಾದರೆ, ಸ್ವರಗಳಲ್ಲಿ 2 ವಿಧಗಳು. ಒಂದು ಹ್ರಸ್ವ ಸ್ವರಗಳು, ಇನ್ನೊಂದು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳಲ್ಲಿ 6 ಅಕ್ಷರಗಳಿವೆ. ದೀರ್ಘ ಸ್ವರಗಳಲ್ಲಿ 7 ಅಕ್ಷರಗಳಿವೆ. ಈಗ ಹ್ರಸ್ವ ಸ್ವರಗಳು ಅಂದರೆ ಏನಂತ ನೋಡೋಣ. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ಹ್ರಸ್ವ ಸ್ವರಗಳೆಂದು ಕರೆಯುತ್ತಾರೆ. ಅ, ಇ, ಉ, ರು, ಎ, ಓ. ಇವು ಹ್ರಸ್ವ ಸ್ವರಗಳು. ದೀರ್ಘ ಸ್ವರಗಳು ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ದೀರ್ಘ ಸ್ವರಗಳೆಂದು ಕರೆಯುತ್ತಾರೆ. ಹ, ಈ, ಊ, ಹೇ, ಹೈ, ಓ, ಹೌ. ಇವು ದೀರ್ಘ ಸ್ವರಗಳು. ಈಗ ಸ್ವರಗಳಾಯಿತು. ವ್ಯಂಜನಗಳು ನೋಡುವುದಾದರೆ, ಎರಡನೆಯದಾಗಿ ವ್ಯಂಜನಗಳು. ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳೆಂದು ಕರೆಯುತ್ತಾರೆ. ಮತ್ತು ಈ ವ್ಯಂಜನಗಳಲ್ಲಿ ಕೂಡ ವಿಧಗಳಿದ್ದಾವೆ. ವ್ಯಂಜನಗಳಲ್ಲಿ 2 ವಿಧಗಳು. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿವೆ. ಅವರ್ಗೀಯ ವ್ಯಂಜನಗಳಲ್ಲಿ 9 ಅಕ್ಷರಗಳಿವೆ. ಇದರಲ್ಲಿ ಖ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗಗಳನ್ನು ನೋಡ್ಬೋದು. ಇದರಲ್ಲಿ ವರ್ಗಗಳು ಇಲ್ಲ. ಯಾ ಇಂದ ಳವರೆಗೆ ಅಕ್ಷರಗಳು. ಕ ವರ್ಗದಲ್ಲಿ ಕ ಖ ಗ ಘ ಜ್ಞ. ಚ ವರ್ಗದಲ್ಲಿ ಚ ಛ ಜ ಝ ಞ. ಟ ವರ್ಗದಲ್ಲಿ ಥ ಥ ಟ ಠ ಡ ಢ ಣ. ತ ವರ್ಗದಲ್ಲಿ ಥ ಥ ದ ಧ ನ. ಪ ವರ್ಗದಲ್ಲಿ ಪ ಪ ಬ ಬ ಮ ಅಕ್ಷರಗಳು ಇವೆ. ಈಗ ವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲಿ ಮತ್ತೆ ವಿಧಗಳು ಬರ್ತವೆ. ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ವಿಧಗಳು. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳು ಬರ್ತವೆ. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿವೆ. ಇದರಲ್ಲಿ 3 ವಿಧಗಳು. ಅಲ್ಪ ಪ್ರಾಣ, ಮಹಾಪ್ರಾಣಗಳು, ಅನುನಾಸಿಕಗಳು. ಅಲ್ಪ ಪ್ರಾಣಗಳಲ್ಲಿ 10 ಅಕ್ಷರಗಳು, ಮಹಾಪ್ರಾಣಗಳಲ್ಲಿ 10 ಅಕ್ಷರಗಳು, ಅನುನಾಸಿಕದಲ್ಲಿ 5 ಅಕ್ಷರಗಳಿವೆ. ಅಲ್ಪ ಪ್ರಾಣಗಳು ಅಂದರೆ ಅಲ್ಪ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಕ, ಗ, ಚ, ಜ, ಠ, ಡ, ಥ, ದ, ಪ, ಬ. ಇವು ಅಲ್ಪ ಪ್ರಾಣಗಳು. ಮಹಾಪ್ರಾಣಗಳು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಖ, ಘ, ಚ, ಜ, ಠ, ಧ, ಥ, ಭ, ಫ, ಭ. ಇವು ಮಹಾಪ್ರಾಣಗಳು. ಅನುನಾಸಿಕಗಳು ನೋಡುವುದಾದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಕರೀತಾರೆ. ನ್ಯ, ನ್ಯ, ಣ, ನ, ಮ. ಇವು ಅನುನಾಸಿಕಗಳು. ಈಗ ಅವರ್ಗೀಯ ವ್ಯಂಜನಗಳು ನೋಡುವುದಾದರೆ, ಇದರಲ್ಲಿ 9 ಅಕ್ಷರಗಳು ಬರ್ತವೆ. ವರ್ಗಕ್ಕೆ ಸೇರಿಸಲು ಬಾರದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಯಾವ್ಯಾವಪ್ಪ ಅಂದರೆ ಯ, ರ, ಲ, ವ, ಶ, ಶೆ, ಸ, ಹ, ಳ. ಇವು ಅವರ್ಗೀಯ ವ್ಯಂಜನಗಳಾಯಿತು. ಈಗ ಮೂರನೇದಾಗಿ ಯೋಗವಾಹಗಳ ಬಗ್ಗೆ ನೋಡುವುದಾದರೆ, ಯಾವುದಾದರೊಂದು ಅಕ್ಷರಗಳೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರಗಳು. ಅಂದರೆ ಇವೇನಪ್ಪ ಅಂದರೆ ಸ್ವರಗಳಿಗೂ ವ್ಯಂಜನಗಳಿಗೂ ಸೇರದೆ, ಆದರೆ ಅವುಗಳ ಜೊತೆ ಸೇರಿ ಉಚ್ಚಾರಣೆಗೆ ಸಹಾಯ ಮಾಡುವ ಅಕ್ಷರಗಳಿಗೆ ಯೋಗವಾಹಗಳೆಂದು ಕರೆಯುತ್ತಾರೆ. ಯೋಗವಾಹಗಳಲ್ಲಿ 2 ವಿಧಗಳು ಬರ್ತವೆ. ಅನುಸ್ವರ ಮತ್ತು ವಿಸರ್ಗ. ಅನುಸ್ವರದಲ್ಲಿ 1 ಅಕ್ಷರ ನೋಡ್ತೀವಿ, ವಿಸರ್ಗದಲ್ಲಿ 1 ಅಕ್ಷರ ನೋಡ್ತೀವಿ. ಏನಪ್ಪ ಅಂದರೆ ಅನುಸ್ವರ ಅಂದರೆ ಹಮ್, ವಿಸರ್ಗ ಅಂದರೆ ಅಹ.
ಅನುಸ್ವರ ಅಂದರೆ ಅಕ್ಷರದ ಪಕ್ಕದಲ್ಲಿ ಒಂದು ಸೊನ್ನೆ ಇದ್ದರೆ ಅನುಸ್ವರ ಅಂತ ಕರೀತಾರೆ. ಉದಾಹರಣೆ ಅಂಕ, ಅಂಗಡಿ, ರಂಗ, ಅಂದ ಇತ್ಯಾದಿ. ಅದೇ ರೀತಿ ವಿಸರ್ಗ ಅಂದರೆ ಅಕ್ಷರದ ಪಕ್ಕದಲ್ಲಿ 2 ಸೊನ್ನೆ ಇದ್ದರೆ ಅದಕ್ಕೆ ವಿಸರ್ಗ ಅಂತ ಕರಿತೀವಿ. ಉದಾಹರಣೆ ಪುನಃ, ದುಃಖ, ನಮಃ. ಇದಿಷ್ಟು ನಮ್ಮ ಕನ್ನಡ ವರ್ಣಮಾಲೆಯ ಬಗ್ಗೆ ಆಯಿತು. ಧನ್ಯವಾದಗಳು.